ನಮ್ಮ ಜೊತೆಗೆ ಇದೀಗ MLC ಆಗಿರತಕ್ಕಂತ ಅಬ್ದುಲ್ ಜಬ್ಬಾರ್ ಇದ್ದಾರೆ. ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿ ಕೆಪಿಸಿಸಿಯಿಂದ ಆದೇಶ ಹೊರಡಿಸಲಾಗಿದೆ. ಈ ಕುರಿತಂತೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಕೆಪಿಸಿಸಿಯಿಂದ ಇವತ್ತು ನಿಮ್ಮನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ, ಏನು ಹೇಳ್ತೀರಾ? ನನಗೆ ಇನ್ನೂ ತನಕ ಬಂದಿಲ್ಲ. ಅದು ಯಾಕೆ ಮಾಡ್ಯಾರ ಅಂತ ನನಗೇನಾರು ಸಮಜಾಯಿಷಿ ಕೇಳಿದರೆ ಅದು ಹೇಳ್ತಿದ್ದೆ. ಸಮಜಾಯಿಷಿ ಕೇಳಿಲ್ಲದ್ರೂ ನಿಮಗೆ ನಾವು ಹಿಂಗೆ ಮಾಡಿದ್ದೀವಿ ಅಂತ ನನಗೆ ಉತ್ತರ ನನಗೇನಾರು ಕ್ವಶನ್ ಇದು ಬಂದಿದ್ದರೆ ಪಾರ್ಟಿ ಆಫೀಸಿಂದ ನಿಮಗೆ ನಾನು ತೋರಿಸಿ ಅದಕ್ಕೆ ಉತ್ತರ ಕೊಡ್ತಿದ್ದೆ. ನನಗೆ ಇವತ್ತು ತನಕ ಈಗ ತನಕ ಬಂದಿಲ್ಲ. ಅದು ನಿಮ್ಮ ಬಾಯಿಂದನೇ ಕೇಳ್ತಾ ಇದ್ದೀನಿ. ನನಗೆ ಮಾಡಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ ಆ ವಿಚಾರ. ಕೆಲವು ಸಾಕ್ಷಿಗಳಿರುವಂಥದ್ದು, ಆಡಿಯೋಗಳು ಇದೆ, ಹೀಗಾಗಿ ಅವ್ರ ವಿರುದ್ಧ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನೋ ಒಂದು ಮಾತುಗಳು. ಸರ್, ನಾನು ತಪ್ಪು ಮಾಡಿದರೆ ಅದಕ್ಕೇನು ಆಡಿಯೋ ಯಾವುದು ಇಂಥದ್ದು ಇದೆ ಅಂತ ಹೇಳಿ ಬರೆದು ನನಗೆ ಕೇಳಿದರೆ ಆನ್ಸರ್ ನಾನು ಅದಕ್ಕೆ ಕೊಡ್ತೀನಿ, ಹೌದು ಅಲ್ಲ ಅಂತ. ನನಗೆ ಅದು ಯಾವ ಆಡಿಯೋ ಏನದು ಅಂತ ನಮ್ಗೆ ಹೇಳಬೇಕು. ಅಂದರೆ ಪಕ್ಷದಲ್ಲಿ ಶಿಸ್ತಿನ ಹಿನ್ನೆಲೆಯಲ್ಲೇ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನೋ ಮಾತು. ಅಲ್ಲ, ಶಿಸ್ತು ನಮ್ಮ ಕಡೆಯಿಂದ ಅಶಿಸ್ತು ಎಲ್ಲೂ ಆಗಿಲ್ಲಲ್ಲ. ಇವರು ನಮಗೆ ಶಿಸ್ತಿನ ಕ್ರಮ ತಗೋಬೇಕಾದ್ರೆ ನಾನು ಎಲ್ಲರೂ ಅಶಿಸ್ತು ಮಾಡಿರ್ಬೇಕಲ್ಲ. ಅಶಿಸ್ತು ಎಲ್ಲೂ ನನ್ನ ಕಡೆಯಿಂದ ಆಗಿಲ್ಲ. ಹಾಗಾದರೆ ನನ್ನ ಕಡೆಯಿಂದ ಅಶಿಸ್ತು ಆಗಿಲ್ಲದ್ದೇ ನನಗೆ ಮೇಲೆ ಶಿಸ್ತಿನ ಕ್ರಮ ಅಂತ ಹೇಳಿದ್ರೆ ಅದು ನಮ್ಮ ಮೇಲೆ ಮಾಡಿದಂಥ ಅನ್ಯಾಯ ಆಗ್ತದೆ. ತಾವು ಹಿರಿಯರು, ಅಬ್ದುಲ್ ನಜೀರ್ ಅವರು, ನಸೀರ್ ಅಹಮದ್ ಅವರು ಹಿರಿಯರು, ಜಮೀರ್ ಅಹಮದ್ ಅವರು, ನಿಮ್ಮ ಮೂವರ ವಿರುದ್ಧ ಏನಾದರೂ ಷಡ್ಯಂತ್ರ ನಡೀತಾ ಇದೆಯಾ? ನಿಮ್ಮ ಮುಸ್ಲಿಂ ನಾಯಕರುಗಳೇ ನಿಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇಲ್ಲ, ಸ್ವಲ್ಪ ಜನ ಅರ್ಜೆಂಟಾಗಿ ಮಂತ್ರಿಗಳಾಗಬೇಕು, ರೀಶಫಲಿಂದ ನಡೀತಾ ಇದೆ. ಅದಕ್ಕೆ ಏನಾರ ಒಂದು ತಲೆಗಿಟ್ಕೊಂಡು ಮಾಡ್ತಾ ಇರ್ಬೋದು. ಅದು ಏನು ಉಪಯೋಗ ಆಗಂಗಿಲ್ಲ ಕೆಲಸ ಅದು. ಯಾಕಂತ ಹೇಳಿದರೆ ಆ ಒಂದು ಲೆವೆಲ್ ಇದಕ್ಕೆ ಬರಬೇಕಾದ್ರೆ ಅದೆಲ್ಲ ಅಷ್ಟು ಈಸಿ ಅಲ್ಲ. ಇಲ್ಲಿ 140 138 ಜನ ಹಿಂಗೆಲ್ಲ ಎಲೆಕ್ಟ್ ಆಗಬೇಕಾದ್ರೆ ಅದಕ್ಕೆಲ್ಲ ನಾನಾಗಲಿ, ನಸೀರ್ ಅಹಮದ್ ಆಗಲಿ, ಜಮೀರ್ ಅಹಮದ್ ಆಗಲಿ ನಾವು ಕೆಲಸ ಮಾಡಿ ಎಲ್ಲ ಪಕ್ಷ ಇಲ್ಲಿ ತನಕ ತಂದಿದ್ದೀವಿ. ಹಾಗೆ ಅದು ಬಂದಿಲ್ಲ ಅಲ್ಲಿ ತನಕ. ಅಂದರೆ ತಾವು ಪ್ರಚಾರಕ್ಕೆ ಹೋಗಲೇ ಇಲ್ಲ ಅನ್ನೋದೇ ಸಾಕಷ್ಟು ಜೋರಾಗಿ ಸುದ್ದಿ ಆಗ್ತಾ ಇರುವಂಥದ್ದು. ಸರ್, ಅಲ್ಲ, ಬೇರೆಯವ್ರ ಮನೆಯಾಗ ಊಟ ಇದ್ದಾಗ ಬೇರೆಯವ್ರು ಯಾರು ಬಂದು ನಾನು ಊಟಕ್ಕೆ ಬರ್ರಿ ಅಂತ ಕರೆಲ್ದಂಗೆ ಊಟಕ್ಕೆ ಹೋಗಾಗ್ತಿದ್ದ? ಯಾರ್ದಾರ ನನ್ನ ಸ್ವಂತ ರಿಲೇಷನ್ ಮನೆ ಆಗಿರಲಿ, ಅದು ಹೆಂಗೆ ಹೋಗಾಗುತ್ತೆ? ಹಿಂದೆ ಯಡಿಯೂರಪ್ಪನ ಮಗನನ್ನೇ ಗೆಲ್ಲಿಸಬೇಕು ಅನ್ನೋ ಒಂದು ಹೇಳಿಕೆಗಳು ದಾವಣಗೆರೆಯಲ್ಲೇ ಕೇಳಿ ಬಂದಿತ್ತು. ಸರ್, ಆ ವಿಚಾರಕ್ಕೆ ದಾವಣಗೆರೆಯಲ್ಲೆಲ್ಲ ಪೂರಾ ದೇಶದ ಕಂಪ್ಲೀಟ್ ಪತ್ರಿಕೆಗಳಲ್ಲಿ ಬಂದಿದೆ, ಕಂಪ್ಲೀಟ್ ಟಿವಿಯಾಗಿ ಬಂದಿದೆ. ಆದ್ರೆ ಏನು ಆಕ್ಷನ್ ಇಲ್ಲ, ಯಾರು ನೋಟಿಸ್ ಇಲ್ಲ. ಅಂದ್ರೆ ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯನ ಏನು ನಡೀತಾ ಇದೆಲ್ಲ. ಈಗ ನನಗೆ ತೆಗ್ದಿದ್ರೆ ಅದೇ ನ್ಯಾಯ ತಾನೆ, ಅದೇ ನಡೆದಿರೋದಂತ ನಾನು ಹೇಳೋದು. ಮತ್ತೆ ಏನಾದರೂ ಪಕ್ಷದ ಹಿರಿಯ ನಾಯಕರನ್ನು ಭೇಟಿಯಾಗಿ ಈ ಕುರಿತಂತೆ ಮಾತುಕತೆ ಮಾಡ್ತೀರಾ? ಯಾರ್ಯಾರಿಗೂ ನಾನು ಬೆರ್ತಿ ಮಾತಾಡೋಂಗಿಲ್ಲ. ಆ ನೋಟಿಸ್ ಕಾಯ್ತೀನಿ. ನೋಟಿಸ್ ಬಂದರೆ ಅದು ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಇದಿಷ್ಟು MLC ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರ ಮಾತುಗಳು. ನನಗೆ ಈ ಕ್ಷಣದವರೆಗೂ ಸಹ ಅಮಾನತು ಮಾಡಿರುವಂಥ ನೋಟಿಸ್ ಪ್ರತಿ ತಲುಪಿಲ್ಲ. ತಲುಪಿದ ಬಳಿಕ ನಾನು ಪ್ರತಿಕ್ರಿಯೆಯನ್ನು ಮಾಡ್ತೀನಿ ಅನ್ನೋದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.